यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्ताक्षो हरिष्ठनेमिः स्वस्ति न बृहस्पतिर्ददातु ओम शांति शांति शांति। ओम अग्नेनय सुपथाराये अस्मान् विश्वानि देवभयुनानि विद्वान् युयोध्यस्मज्जुहुराणमेनो भो इस्तां ते नम भुक्तिं विधेम। ओम शांति शांति शांति। ओम आब्रह्मन् ब्राह्मणो ब्रह्मवर्चसी जायताम् आराष्ट्रे राजन्यः शूरैषभ्यो अतिव्याधि महारथो जायताम् दोग्ध्रीं धेनुर्वोढान्नड्वान् आसु सप्तिः पुरन्धिर्योषा जिष्णारते स्थाः सभेयो युवा अस्य यजमानस्य वीरो जायताम् निकामे निकामेन पर्जन्यो न वर्षतु फलवत्यो न भोषधयः पच्यन्तां योगक्षेमो न कल्पेताम्। ओम शांति शांति शांतिः। ओम आप्यायन्तु ममाङ्गानि वाक्प्राणचक्षुः स्तोत्रमथो बलमिन्द्रियाणि च सर्वाणि सर्वो ब्रह्मोपनिषदम् माहं ब्रह्म निराकुर्याम् मा ब्रह्म निराकरोतु अनिराकरणम् अस्तु अनिराकरणं मे अस्तु तदात्मनि निरतेय उपनिषत्सु धर्माः ते मयि सन्तु ते मयि सन्तु। ओम शांति शांति शांतिः। ओम पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांतिः। हरि ओम नमस्ते। Very nice. Thank you. So please repeat the 213 last para ondsal ಓದ್ಬಿಡಪ್ಪ ಜೋರಾಗಿ. 213 last year. 213 last para ಹರಿಗುಂ ಹರಂತಮನುಯಂತಿ ದೇವಾಃ. ಓಂ ಹರಿಗುಂ ಅರಂತಮನುಯಂತಿ ದೇವಾಃ ವಿಶ್ವಸ್ಯೇಷಾನಂ ವೃಷಭಂ ಮತೀನಾಂ ವೃಷಭಂ ಮತೀನಾಂ ವೃಷಭಂ ಮತೀನಾಂ ಬ್ರಹ್ಮಸ್ವರೂಪ ಮನು ಮೇಧಾ ಮಾಘಾತ್ ಅಯನಂ ಮಾ ವಿವರ್ಧೀರ್ವಿಕ್ರಮಸ್ವ ಮಾಚಿಧೋ ಮೃತ್ಯೋ ಮಾವಧೀಃ ಮಾಮೇ ಬಲಂ ವಿವೃಹೋ ಮಾ ಪ್ರಮೋಸೀಃ ಪ್ರಜಾಂ ಮಾ ಮೇರಿರಿಷ ಆಯುರುಗ್ರ ಋಚಕ್ಷಸಂ ತ್ವಾ ಅವಿಷಾ ವಿಧೇಮ ಸದ್ಯಶ್ಚಕಮಾನಾಯ ಚಕಮಾನಾಯ ಮೇಲೆ ಎತ್ತಬೇಕು. ಚಕಮಾನಾಯ ಪ್ರವೇಪಾನಾಯ ಪ್ರವೇಪಾನಾಯ ಮೃತ್ಯವೇ ಪ್ರವೇಪಾನಾಯ ಮೃತ್ಯವೇ ಪ್ರಾಸ್ಮಾ ಆಶಾ ಅಶೃಣ್ವನ್ ಪ್ರಾಸ್ಮಾ ಆಶಾ ಅಶೃಣ್ವನ್ ಕಾಮೇ ಕಾಮೇನ ಹೇಳಿ ಪ್ರಾಸ್ಮಾ ಕಾಮೇನ ಜನಯನ್ ಪುನಃ ಕಾಮೇನ ಜನಯನ್ ಪುನಃ ಕಾಮೇನ ಜನಯನ್ ಪುನಃ ಕಾಮೇನ ಮೇ ಕಾಮಾಗಾತು ಕಾಮೇನ ಮೇ ಕಾಮ ಆಘಾತ್
ಕಾಮೇನ ನಿಧಾನವಾಗಿ ಹೇಳ್ತಾ ಇದ್ರೆ ಆ ವೈಬ್ರೇಷನ್ಸು ಒಳಗಡೆ ಹೋಗಿ ಇಟ್ ವಿಲ್ ಟೇಕ್ ಲಾಟ್ ಆಫ್ ವರ್ಕ್ ಅಪಾನ್ ಇನ್ಸೈಡ್ ಅವರ್ ಬಾಡಿ, ಇನ್ಸೈಡ್ ಅವರ್ ಆತ್ಮ. ಯಾಕಂದರೆ ಸರಿ ಇಟ್ ಈಸ್ ನಾಟ್ ರನ್ನಿಂಗ್ ಅಪ್ ಬಿಕಾಸ್ ಎವ್ರಿ ಲೆಟರ್ ಎವ್ರಿ ವರ್ಡ್ ಈಸ್ ಎ ವೇದ. ಯಾನಿ ಅಕ್ಷರಾಣಿ ವೇದೆ ವೇದಮಂತ್ರೇಷು ತಿಷ್ಠಂತಿ ತಾನಿ ದರ್ ಆಲ್ ವೆರಿ ಪವರ್ಫುಲ್, ಸರಿ ಮಹಾಂತಾನಿ ಅಂತ. ಅದಕ್ಕೋಸ್ಕರ ನಾವು ಸಾಲ್ವಷ್ಟು ಕಾಮೇನ ಮೇ ಕಾಮ ಆಗಾತು. ಕಾಮೇನ ಮೇ ಕಾಮ ಆಗಾತ್ ಬ್ಯೂಟಿಫುಲ್. ಕಾಮೇನ ಮೇ ಕಾಮ ಆಗಾತ್ ಹೃದಯಾದ್ ಹೃದಯಂ ಮೃತ್ಯೋ ಹೃದಯಾತ್ ಹೃದಯಂ ಮೃತ್ಯೋಃ ಹೃದಯಾದ್ ಹೃದಯಂ ಮೃತ್ಯೋಃ ಯದಮೀಶಾ ಮದ ಪ್ರಿಯಂ ಯದಮೀಶಾಮದಪ್ರಿಯಂ ಯದಮೀಶಾಮದಪ್ರಿಯಂ ತದ್ರುತೋಪಮಾಮಭಿ ತದ್ರುಪೋಪಮಾಮಭಿ ತತ್ ತದೈತು ಪರಂ ತದ್ರುಪೋ ಮೃತ್ಯೋ ಅನುಪರಹಿ ಪಂಥಾಂ. ಪರಂ ಮೃತ್ಯೋ ಅನುಪರೇಹಿ ಪಂತಾಂ ಪರಂ ಮೃತ್ಯೋ ಅನುಪರೇಹಿ ಪಂತಾಂ ಯಸ್ತೆ ಸ್ವ ಇತರೋ ದೇವಯಾನಾತು ಯಸ್ಥೇ ಸ್ವ ಇತರೋ ದೇವಯಾನಾತ್ ಯಸ್ತೆ ಸ್ವ ಇತರೋ ದೇವಯಾನಾತ್ ದೇವಯಾನಾತು. ದೇವಯಾನಾತ್ ಯಸ್ ಚಕ್ಷುಷ್ ಚಕ್ಷುಷ್ಪತೆ ಶೃಣ್ವತೆ ತೇ ಬ್ರವೀಮಿ. ಚಕ್ಷುಷ್ಮತೆ ಶೃಣ್ವತೆ ತೇ ಬ್ರವೀಮಿ ಚಕ್ಷುಷ್ಮತೆ ಶೃಣ್ವತೆ ತೇ ಬ್ರವೀಮಿ ಮಾನ ಪ್ರಜಾಗುಂ ರೀರಿಷೋ ಮೋತ ವೀರಾನ್. ಮಾನ ಪ್ರಜಾಗಂ ರೀರಿಷೋ ಮೋತ ವೀರಾನ್ ಮಾನ ಪ್ರಜಾಗಂ ರೀರಿಷೋ ಮೋತ ವೀರಾನ್ ಪ್ರಪೂರ್ವಂ ಪೂರ್ವ್ಯಂ ಹೇಳಿ. ಹಾಂ, ಪ್ರಪು ಪ್ರಪೂರ್ವ್ಯಂ ಮನಸಾ ವಂದಮಾನಃ ಪ್ರಭು. ಪ್ರಪೂರ್ವ್ಯಂ ಮನಸಾ ವಂದಮಾನಃ ನಾದಮಾನೋ ವೃಷಭಂ ಹಲೋ. ಚರ್ಷಣೀನಾ ನಾದಮಾನೋ ವೃಷಭಂ ಚರ್ಷಣೀನಾ ಚರ್ಷಣೀನಾಂ 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 ಯಹ ಪ್ರಜಾನಾಮೇ ಕರಾನ್ ಪ್ರಜಾನಾಂ ಯ ಪ್ರಜಾನಾಂ ಯ ಪ್ರಜಾನಾಂ ಯೇ ಕರಾಟ್ ಏಕರಾಟ್ ಏಕರಾಟ್ ಮಾ ಮನುಷೀಣಾಂ ಮಾನುಷೀಣಾಂ ಮಾನುಷೀಣಾಂ ಮೃತ್ಯುಂ ಯಜೇ ಪ್ರಥಮಜಾಮೃತಸ್ಯ. ಮೃತ್ಯು ಯಜೇ ಪ್ರಥಮಜಾಮೃತ್ ಮೃತಸ್ಯ ಮೃತ್ಯುಂ ಯಜೇ ಪ್ರಥಮಜಾಮೃತಸ್ಯ. So I'll give you the paraphrasing of these mantras, which are very important as we understand. All these talk about the Mrityu Devata.
See, the Mrityu, hello, Devaha Harim Harantam Anuyanti. All gods follow that great God Hari, who is trying to remove all our aristam, all our doshas, all our sins. And who is that great God? Ishanam Matinam Vrishabham Viswasya Ishanam. So he is the overlord of the entire universe, because universe is having lot of horizons, lot of things. ಸೊ ಆ ವಿಶ್ವದಲ್ಲಿ ಏನೇನಿದೆಯೋ ಪ್ರತಿಯೊಂದು ಪದಾರ್ಥಕ್ಕೂ ವಸ್ತುವಿಗೆ ಒಡೆಯ ಯಾರು ಅಂದರೆ ಪರಮಾತ್ಮ ಹರಿ. ನಾಟ್ ಓನ್ಲಿ ದ್ಯಾಟ್ ಮತೀನಾಂ ವೃಷಭಂ, ಆಲ್ಸೋ ದಿ ಥಾಟ್ ಪ್ರಾಸೆಸ್ ದಟ್ ಆಲ್ ಪೀಪಲ್ ಎಂಟರ್ಟೈನ್ in the entire universe at different layers and all that thought is again identified, is being urged by this great God. And again, therefore, what I am going to do is Brahma Sarupam Anumedam Agatu. So, Brahma Sarupam Anumedam Agat. ಏನಪ್ಪ ಅಂದರೆ ಅಯನಮ್ಮ ವಿವಧೀಹಿ ವಿಕ್ರಮಸ್ವ. ಅಯನಂ ಅಂದರೆ ನಮ್ಮ ಲೈಫ್ ಜರ್ನಿ. ದಟ್ ಯು ಡೋಂಟ್ ಪ್ಲೀಸ್ ಹ್ಯಾಂಪರ್ ಅವರ್ ಲೈಫ್ ಕೋರ್ಸ್. ನಮ್ಮ ಲೈಫ್ ಕೋರ್ಸ್ ಏನೇನು ಹೆಂಗೆ ಯಾರು ಬೇಕು ನಾರ್ಮಲ್ಲಾಗಿ ಅದೆಲ್ಲ ನೀನು ಏನು ಡಿಸ್ಟರ್ಬ್ ಮಾಡಬೇಡ. ಆ್ಯಂಡ್ ವಿಕ್ರಮಸ್ವ, ಸೊ ಟ್ರೈನ್ಲಿ ಬ್ಲೆಸಸ್ ಟು ದಟ್. ಸೊ ಈ ರೀತಿಯಾಗಿರುವ ಜಾಬಲ್ಲಿ ಏನು ಬೇಕು ಅಂದರೆ ಮಾಚಿದೋ ಮೃತ್ಯೋ ಮಾವಧೀಹಿ. ಓ ಮೃತ್ಯುದೇವತಾ, ನೀನು ಮಧ್ಯದಲ್ಲಿ ಏನು ಬ್ರೇಕ್ ಮಾಡಬೇಡ. ಡೋಂಟ್ ಗಿವ್ ಇಂಟ್ರಪ್ಷನ್ಸ್ ಆರ್ ಇಂಟರ್ಮಿಷನ್ಸ್ ಆರ್ ಎನಿ ಸಚ್ ಕೈಂಡ್ ಆಫ್ ಬ್ರೇಕೇಜ್ ಇನ್ ಅವರ್ ಲೈಫ್ ಸ್ಟೈಲ್ಸ್. ಅಷ್ಟೇ ಅಲ್ಲ, ಮಾವಧೀಹಿ, ನಮಗೆ ಪದೇ ಪದೇ ತೊಂದರೆಗಳು ಕೂಡ ಕೊಡಬೇಡ. ಪ್ಲೀಸ್ ಡೋಂಟ್ ಗಿವ್ ಮೋರ್ ಆ್ಯಂಡ್ ಮೋರ್ ಡಿಫಿಕಲ್ಟೀಸ್. ಅಷ್ಟೇ ಅಲ್ಲ, ಮಾಮೇವಲಂ ವಿವೃಹ, ನಮ್ಮಲ್ಲಿರೋ ಸ್ಟ್ಯಾಮಿನಾ, ಚೈತನ್ಯ ಆ್ಯಂಡ್ ಆಲ್ ದಟ್ assets with which we are all born, please don't deprive me. Not only vivruha, ಮಾ ಪ್ರಮೋಷೀಹಿ, ಪ್ರಮೋಷ ಅಂದರೆ ಕಳ್ತನ ಮಾಡೋದು, ಸ್ನ್ಯಾಚ್ ಅವೇ. ಸೊ ನಿಮ್ಮಲ್ಲಿರುವ ಬಲವನ್ನು, ಐಶ್ವರ್ಯವನ್ನು, ಆನಂದವನ್ನು ಎಟ್ಸೆಟ್ರಾ, ಡೋಂಟ್ ಮೃತ್ಯು ಸ್ನ್ಯಾಚ್ ದಟ್ ಅವೇ. ಅಂದರೆ ಅರ್ಥ ಏನು, ರೋಗ ಕೊಡೋದು, ಇನ್ನೊಂದು ಬಾಧೆ ಕೊಡೋದು, ಫೇಲ್ಯೂರ್ ಕೊಡೋದು, ಮನಸ್ಸು ಅಸಮಾಧಾನ ಮಾಡೋದು. ವೆಲ್, ಆಲ್ ದೀಸ್ ಥಿಂಗ್ಸ್ ಆರ್ ಬ್ಯಾಡ್. ಬಟ್ ಇವೆಲ್ಲ ಇಲ್ಲದೆ ಇದ್ದರೆ ವಿ ಆರ್ ಬಿಕಮಿಂಗ್ ಸ್ಟ್ರಾಂಗ್. ಸೊ ಬಲಂ. ಆ್ಯಂಡ್ ಅಗೇನ್, ನಾಟ್ ಓನ್ಲಿ ಮೀ ಬಾಬು, ಓ ಮೃತ್ಯುದೇವತಾ, ಪ್ರಜಾಂ ಮೇ ಮಾರೀರಿಷಃ ಉಗ್ರ ಆಯು. ಸಿ, ಉಗ್ರ ಆಯು ಇದ್ದ ನನ್ನ ಪ್ರಜೆಗಳಿಗೆ ಕೂಡ ಏನು ತೊಂದರೆ ಕೊಡಬೇಡ. ಅಂದರೆ ನೀವು ಯಾವಾಗಲೂ ದಿ ಪ್ರೇಯರ್ಸ್ ಆರ್ ನಾಟ್ ಪರ್ಸನಲ್, ದೇ ಆರ್ ಆಲ್ಸೋ ಮೆನಿ ಟೈಮ್ಸ್ ಇಂಪರ್ಸನಲ್. ಸೊ ವೆನ್ ದಿ ಪ್ರೇಯರ್ಸ್ ಆರ್ ಇಂಪರ್ಸನಲ್, ದೆನ್ ಪರಮಾತ್ಮ ವಿಲ್ ಬಿ ಹ್ಯಾಪಿ. ದೇರ್ ಫಾರ್ ಹಿಯರ್ ಅಯ್ಯ, ನನ್ನ ಬಲವನ್ನು ಕಿತ್ಕೋಬೇಡ, ಆಮೇಲೆ ನನ್ನ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಪ್ರಾಸ್ಪೆರಿಟಿ ಅದನ್ನೆಲ್ಲ ಕೂಡ ಕಿತ್ಕೋಬೇಡ, ಅದಕ್ಕೆ ಹಿಂಸೆ ಕೊಡಬೇಡ, ತೊಂದರೆ ಕೊಡಬೇಡ. ಇನ್ ಟರ್ನ್ ಏನು ಮಾಡಬೇಕಪ್ಪ ಅಂದರೆ ನೃಚಕ್ಷಸಂತ್ವಾ ಹವಿಷಾ ನೃಚಕ್ಷಸಂತ್ವಾ ಹವಿಷಾ ವಿಧೇಮ. ಸೊ ಅಯ್ಯ ಮೃತ್ಯುದೇವತಾ, ನಾವು ನಿನಗೆ ಪೂಜೆ ಮಾಡ್ತೀವಿ, ಹವಿಸ್ಸನ್ನು ಹಾಕ್ತೀವಿ, ಆ್ಯಂಡ್ ನಿಮಗೆ ಬೇಕಾಗಷ್ಟು ಗೌರವ ಕೊಡ್ತೀವಿ,
We are going to pay a lot of respect. So please don't get disturbed and please don't disturb us also. ಏನು ಮಾಡಬೇಕು? ಸದ್ಯ ಚಕಮಾನಾಯ ಪ್ರವೇಪಾನಾಯ ಮೃತ್ಯವೇ. ಈ ಮೃತ್ಯು ಯಾರಂದರೆ ಸದ್ಯ ಚಕಮಾನಾಯ. ಸೊ he will not wait for anybody. If at all he has to snatch you away, snatch us away, he will do it immediately. And pravepanaya. So, and also for pravepana, all these things are the ಕೆಲಸಗಳು ಆಫ್ ಮೃತ್ಯು. ಅಂಡ್ ಆ ಮೃತ್ಯು ಇವನು ಪ್ರವೇಪನಃ ಚಕಮಾನಃ ಮೃತ್ಯು. ದಿ ಫಂಕ್ಷನ್ಸ್ ಆಫ್ ದಿ ಮೃತ್ಯು ಆರ್ సద్య ఇన్స్టాంటేనియస్లీ, చకమానుడు, ప్రవేపమానుడు. సో ఇటువంటి మృత్యువుకు ಏನು ಮಾಡ್ತೀವಿ ನಾವು? ಆಶಾ ಶೃಣ್ವನ್ ಪ್ರಾಸ್ಮಾ. ಸೊ ಆಸ್ಮಾ ಶೃಣ್ವನ್ ಪ್ರಾಸ್ಮಾ. ಸೊ ಅಶೃಣ್ವನ್ ನಾವೇನು ಮಾಡ್ತೀವಿ? ನಮ್ಮ ಆಸೆಗಳನ್ನು, ಕೋರಿಕೆಗಳನ್ನು we want to submit before him, because we are always having lot of desires. Man on the ground, when he is breathing the life, he has got a great deal of desires. ಅದನ್ನು ಯಾವಾಗಲೂ ನಮ್ಮಲ್ಲಿ ಕೋರಿಕೆಗಳು ಬರ್ತಾನೇ ಇರುತ್ತೆ. ದಟ್ಸ್ ವೈ ಈ ಕಾಳಿದಾಸ ಅಭಿಜ್ಞಾನ ಶಾಕುಂತಲದಲ್ಲಿ ಹೇಳ್ತಾನೆ, ಮನೋರಥಾನಾಮ ತಟ ಪ್ರಪಾತಾ. ಈ ಮನೋರಥಗಳಿದೆಯಲ್ಲ, ಅಂದರೆ ದಿ ಡಿಸೈರ್ಸ್ ದಟ್ ಅರೈಸ್ ಔಟ್ ಫ್ರಮ್ ದಿ ಮೈಂಡ್, ಅವೆಲ್ಲ ತಟಪ್ರಪಾತ, ಲೈಕ್ ವೇವ್ಸ್ ಹಿಟ್ಟಿಂಗ್ ದ ಬ್ಯಾಂಕ್ ಆಫ್ ದಿ ರಿವರ್ ಕಾನ್ಸ್ಟೆಂಟ್ಲಿ. ಸಿಮಿಲರ್ಲಿ ನಮ್ಮ ಮೈಂಡ್ ಅನ್ನೋ ಲೇಕಲ್ಲಿ ಈ ಥಾಟ್ ಪ್ರಪಂಚ ಅಥವಾ ಭಾವನಾ ಪ್ರಪಂಚ ವಿಲ್ ಬಿ ಕಾನ್ಸ್ಟೆಂಟ್ಲಿ ಹಿಟ್ಟಿಂಗ್. ಸೊ ಈ ಭಾವನೆಗಳು ಕೂಡ ವಿ ಶುಡ್ ಹ್ಯಾವ್ ಎ ಗುಡ್ ಡೇಲ್ ಆಫ್ ಡಿಸ್ಕ್ರಿಷನ್ ಇರಬೇಕು. ಅದಕ್ಕೋಸ್ಕರ ಅಮ್ಮವಾರು ಏನು ಮಾಡ್ತಾಳೆ, ತಾಯಿಯ ಪರಮಾತ್ಮ, ವಾಟ್ ಎವರ್ ಭಾವನಾಸ್ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಆನ್, ದೆಮ್ ಶುಡ್ ಬಿ ನೋಬಲ್ ಆ್ಯಂಡ್ ಪಾಸಿಟಿವ್ ಆ್ಯಂಡ್ ಆಪ್ಟಿಮಿಸ್ಟಿಕ್. ದೆನ್ ಇಟ್ ಈಸ್ ರಿಯಲಿ ವೆರಿ ಗುಡ್. ಸೊ ದಟ್ಸ್ ವೈ he said that ಪ್ರಾಸ್ಮಾ ಆಶಾ ಶೃಣ್ವನ್. ಅಯ್ಯ ಪರಮಾತ್ಮ, ನೀನು ಇಂಥವನು. ಸೊ ನಮ್ಮ ಆಸೆಗಳನ್ನು, ಎಕ್ಸ್ಪೆಕ್ಟೇಷನ್ಸನ್ನು ಸ್ವಲ್ಪ ನಿಧಾನವಾಗಿ ಕೇಳಪ್ಪ. ಆ್ಯಂಡ್ ಇನ್ನೊಂದೇನೆಂದರೆ, ನನ್ನಲ್ಲಿರೋ ಎಕ್ಸ್ಪೆಕ್ಟೇಷನ್ಸು ದೇ ಡೋಂಟ್ ರಿಮೈನ್ ಕಾನ್ಸ್ಟೆಂಟ್ ಆ್ಯಂಡ್ ಸ್ಟ್ಯಾಂಡರ್ಡೈಸ್ಡ್ ಆರ್ ಲಿಮಿಟೆಡ್. So, when we are breathing our life, breath itself is a desire provoking. ಉಚ್ಛ್ವಾಸ ನಿಶ್ವಾಸ ರೂಪೇಣ ಬಹಿರಾಗತ್ಯ ಅಸ್ಮಿನ್ ಬಿಂಬೆ ಕಲಸೆ ಪ್ರತಿಷ್ಠಂತು ಸ್ವಾಹ ಅಂತ ಹೇಳ್ತಾರೆ. ಅಂದರೆ ಈ ಉಚ್ಛ್ವಾಸ ನಿಶ್ವಾಸಗಳ ದ್ವಾರ ಈ ನಮ್ಮಲ್ಲಿರೋ ಪ್ರಾಣ, ಯಾವ ಪ್ರಾಣವನ್ನು, ಯಾವ ದೇವತೆಯನ್ನು ನೀವು ಪೂಜೆ ಮಾಡಬೇಕದೆಯೋ, you try to install your prana into him, and his prana and your prana become same. ಅದಕ್ಕೋಸ್ಕರ ಇವಾಗ ಏನಾಗಿದೆ, ಅಶೃಣ್ವನ್ ಪಾಶಾ ಅಂಡ್ ಕಾಮೇನ ಜನಯತ್ ಪುನಃ. ಈ ಕಾಮನ ಅಂದರೆ, ಕಾಮ ಇಸ್ ದಿ ಮನ್ಮಥ, ಕಾಮ ಇಸ್ ದಿ ಡಿಸೈರ್ ಪರ್ಸಾನಿಫೈಡ್. ಏನಾಗತ್ತೆ, ಪುನಃ ಅಜನಯತು, ನಮ್ಮಲ್ಲಿ ಕೋರಿಕೆಗಳು ಹಾಗೇ ಬರ್ತಾನೇ ಇರುತ್ತೆ. ಈಸ್ ದೇರ್ ಎ ಟೈಮ್ ದೆನ್ ಯು ಡೋಂಟ್ ಹ್ಯಾವ್ ಕೋರಿಕಲು? ಬಟ್ ಇಫ್ ಯು ಆರ್ ಡೂಯಿಂಗ್ ಯೋಗ, ನಮ್ಮ ಗೋಪಾಲ್ ಮಾಸ್ಟರ್ ಹತ್ರ ಕೂತಿದ್ರೆ ಅವ್ರೇನು ಹೇಳ್ತಾರೆ, ಕಣ್ಣು ಮುಚ್ಕೊಳ್ಳಿ, ಮೈಂಡ್ ಎಂಪ್ಟಿ ಮಾಡಿ, ಆ್ಯಂಡ್ ಓಂಕಾರ ಉಪಾಸನ ಮಾಡಿ, ಆರ್ ಸಮ್ ಪ್ರಾಣಾಯಾಮ ಮಾಡಿ. ಸೊ ವೆನೆವರ್ ಯು ಡೂ ದಿಸ್ ಕೈಂಡ್ ಆಫ್ ಎಕ್ಸರ್ಸೈಸಸ್ ಯೋಗಿಕ್, ದೆನ್ ಯುವರ್ ಮೈಂಡ್ ರಿಮೈನ್ಸ್ ಸ್ಟಿಲ್. ಅಂದರೆ ಅರ್ಥ ಏನು, ಶಿವಲಿಂಗವರೇ, ವಿಡಿಯೋ ಮೈಂಡು ಸ್ಟಿಲ್ ಮೈಂಡ್ ಆಗಬೇಕು. ಅಂದರೆ ಆಲ್ ಫೋಟೋಗ್ರಾಫ್ಸ್ ಆರ್ ಸ್ಟಿಲ್, ಬಟ್ ಇಫ್ ಯು ಪುಟ್ ಟು ದಿ ಮೂವಿ ಕ್ಯಾಮರಾ, ದಿ ಫೋಟೋಗ್ರಾಫ್ಸ್ ಟೇಕನ್ ವಿಲ್ ಬಿಕಮ್ ಮೂವಿ.
ಅದರಿಂದ ಇಫ್ ಯು ಗೋ ಟು ಫಿಲ್ಮ್ ಇನ್ಸ್ಟಿಟ್ಯೂಟ್ ಪೂನಾ or anywhere wherever this film institutes are there or film laboratories are there, ಎಲ್ಲ ಫೋಟೋಸೇ 1 2 3 4 5 ಅದನ್ನೆಲ್ಲ ತಗೊಂಡು ಆ ಕ್ಯಾಮರಾದಲ್ಲಿಟ್ಟು ದೇ ಮೇಕ್ ಇಟ್ ಎ ಮೂವಿಂಗ್ ಕ್ಯಾಮರಾ. ದಟ್ಸ್ ವೈ ಯೂಟ್ಯೂಬ್ ಮಾಡ್ತಾರೆ. ಹೌದಾ ಸೋಲಿಂಗಯ್ಯ? ಸೊ ದೇ ಆರ್ ಆಲ್ ಅವೈಲಬಲ್ ಇನ್ ದಿ institute. There's a big course at all. How to do that kind of work. ಓ ನಿಮ್ಮಮ್ಮ ಕೂತ್ಕೊಳ್ಳೋ, ಕೇಳೋ, ನಿನಗೆ ಸಿನಿಮಾ ಹೇಳ್ತಾ ಇದ್ದೀನೋ. ಈ ಪೂನಾದಲ್ಲಿ ಒಂದು ದೊಡ್ಡ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ. ಆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಪ್ರೊಫೆಸರ್ಸ್ ಇದ್ದಾರೆ ಭಂಡಾರ್ಕರ್ ರೋಡಲ್ಲಿ. ಅದು ಹೆಂಗೆ ಆ್ಯಕ್ಟಿಂಗು, ರಿಕಾರ್ಡಿಂಗು, ವಾಯ್ಸ್ ಟ್ಯಾಲಿಂಗ್ ವಿತ್ ದಿ ಆ್ಯಕ್ಷನು, ಇವೆಲ್ಲ ದೊಡ್ಡ ಟೆಕ್ನಾಲಜಿ. ಸೊ ಐ ಹ್ಯಾಪನ್ ಟು ಮೀಟ್ ಆಲ್ ದೋಸ್ ಪ್ರೊಫೆಸರ್ಸ್ ಆ್ಯಂಡ್ ದೇ ಡೆಮಾನ್ಸ್ಟ್ರೇಟೆಡ್. ಅಲ್ಲಿಗೆ ಎಲ್ಲ ಸ್ಟೂಡೆಂಟ್ಸ್ ಡಿಪ್ಲೊಮೊ ಇನ್ ಆ್ಯಕ್ಟಿಂಗು, ಡಿಪ್ಲೊಮೊ ಎಲ್ಲ ಮಾಡ್ತಾರೆ. ಫಿಲ್ಮ್ ಇನ್ಸ್ಟಿಟ್ಯೂಟ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ವೈ ಐ ಆಮ್ ಟೆಲಿಂಗ್ ಈಸ್ ಕಾಮೇನ ಅಜನಯನ್ ಪುನಃ ಅಂದರೆ ಈ ನಮ್ಮ ಮನಸ್ಸಲ್ಲಿ ಕಾಮ ಅನ್ನೋದು ಕಾನ್ಸ್ಟೆಂಟಾಗಿ ಕೆಲಸ ಮಾಡ್ತಾ ಇರುತ್ತೆ. ಈಗ ಅವ್ನು ಚಪಾತಿ ಕೊಟ್ಟರೆ ಬೇಡಮ್ಮ ಬಿಸ್ಕೆಟ್ ಕೊಡು ಸಾಕು ಅಂತಾನೆ. ಏನಾಯಿತು? ಯು ಆರ್ ಶಿಫ್ಟಿಂಗ್ ಯುವರ್ ಡಿಸೈರ್ ಟು ಬಿಸ್ಕೆಟ್ ಫ್ರಮ್ ಎ ಚಪಾತಿ. ಆರ್ ನನಗೆ ಚಿಕ್ಕ ಸೈಕಲ್ ಬೇಡ, ದೊಡ್ಡವ್ರು ಆಗ್ತಾಯಿದ್ರೆ ಸ್ವಲ್ಪ ನಮ್ಮ ಸೈಕಲ್ ಹೈಟ್ ಇರಬೇಕು ಅಂತ ಹೈಟ್ ಚೇಂಜ್ ಮಾಡೋ ಸೈಕಲ್ ಕೊಡು ಅಂತಾನೆ. ಸೊ ದಿಸ್ ಈಸ್ ಹೌ ದಿ ಡಿಸೈರ್ಸ್ ಕೀಪ್ ಆನ್ ಇನ್ಕ್ರೀಸಿಂಗ್ ಆ್ಯಂಡ್ ಪುನಃ ಪುನಃ ಕಾಮೇನ ಕಾಮಾನಿ ಅಜನಯನ್. ಅದ್ರ ನಮಗೆ ಕಾಮನೆಗಳಿಗೆ ಫುಲ್ ಸ್ಟಾಪೇ ಇಲ್ಲ, ಎಲ್ಲ ಕಾಮನೆ. ಇದಾಯ್ತಪ್ಪ, ಇನ್ನೇನು ಮಾಡಬೇಕು ನಾವು? ಅದು ಬೇಕು ನನಗೆ, ಇದು ಬೇಕು. ಸೊ ಅನ್ನ ಸಾರು ಆಯಿತು, ಮಜ್ಜಿಗೆ ಹಾಕ್ಕೊಳ್ಳೋಣ ಅಂತ. ಸೊ ಲೈಫ್ ಈಸ್ ಫುಲ್ ಆಫ್ ಕಾಮಸ್ ಓನ್ಲಿ, ದೇರ್ ಇಸ್ ನೋ ಫುಲ್ ಸ್ಟಾಪ್. ಅದಕ್ಕೆ ಗ್ರ್ಯಾಂಡ್ ಎಕ್ಸಾಂಪಲ್ ಏನಂದರೆ ರಾಮಾಯಣ. ಪಾಪ ರಾಮ 14 ವರ್ಷ ವನವಾಸ ಹೋಗಪ್ಪ ಅಂತ ಆರ್ಡ್ರ್ ತೊಗೊಂಡು 14 ವರ್ಷ ಮುಗಿಸ್ಕೊಂಡು ಬರ್ಬೋದಲ್ಲ ಆರಾಮಾಗಿ. ಇಲ್ಲ, ಈ ಎಲ್ಲ ಒಂದೊಂದೊಂದು ಕಾಮ. ಒಂದು ಋಷಿ ಆಗಲಿ, ಒಂದು ಶೂರ್ಪಣಖ ಆಗಲಿ, ಖರದೂಷಣಗಳಾಗಲಿ, ರಾವಣ ಆಗಲಿ, ಸೀತೆ ಆಗಲಿ, ಎಲ್ಲರೂ ಕಾಮ 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 ಹತ್ತೆ. ಪಾಪ ರಾಮನಿಗೆ ಫುಲ್ ಸ್ಟಾಪೇ ಇಲ್ಲ. ರಾವಣ ಸಂಹಾರ ಆದರೂ ಕೂಡ ಹಿ ಹ್ಯಾಸ್ ಟು ಗೋ ಬ್ಯಾಕ್ ಟು ಭರತ. ಭರತ ಹೇಳಿದ, ನೀನು ಲೇಟಾಗಿ ಬಂದರೆ ಜಸ್ಟ್ ಆನ್ ದಿ ಡಾಟ್ ಆಫ್ ದಿ 14th year ಯು ಶುಡ್ ಬಿ ವಿತ್ ಮೀ ಅಂತ ಕಂಡೀಷನ್ ಭರತ. ಅದರಿಂದ ಆಂಜನೇಯ ಸ್ವಾಮಿ ಪೈಲಟ್ ಫೋರ್ಸು, ಹೋಗಪ್ಪ ಆಂಜನೇಯ ಬರ್ತಾ ಇದ್ದೀವಿ ಅಂತ ಹೇಳಿ ನೀನು ನನಗೆ ನಮ್ಮ ವಿಮಾನಕ್ಕಿಂತ ಸ್ಪೀಡಿನಿಂದು ವಾಯುವೇಗ ಗೋ ಅಂತ ಹನುಮಂತ ಹೋಗಿ ಭರತನಿಗೆ ಒಳ್ಳೆಯ ವಾರ್ತೆ ಹೇಳ್ತಾನೆ. ಸೊ ಹಾಗೆ ಇಲ್ಲಿ ಕಾಮೇನ ಪುನಃ ಅಜನಯತು. ಅಂಡ್ ಅಗೇನ್ ಕಾಮೇನ ಮೇ ಕಾಮಾಗಾತು. ಈ ಕಾಮನೆಗಳೆಲ್ಲ, ಕೋರಿಕೆಗಳೆಲ್ಲ ಎಲ್ಲಿಂದ ಹುಟ್ಟುತ್ತಾ ಇದೆ? ವೇರ್ ಫ್ರಮ್ ಆಲ್ ದೀಸ್ ಡಿಸೈರ್ಸ್ ಆರ್ ಸ್ಪ್ರಿಂಗಿಂಗ್? ಆಲ್ ದಿ ಡಿಸೈರ್ಸ್ ಆರ್ ಸ್ಪ್ರಿಂಗಿಂಗ್ ಫ್ರಮ್ ದಿ ಕಾಮದೇವ itself. That's why in Mahanarayana Upanishad we got a beautiful compliment for the Kamaguna. ಏನಂತ? ಕಾಮಃ ಕರೋತಿ ನಾಹಂ ಕರೋಮಿ, ಕಾಮಃ ಕರ್ತ ನಾಹಂ ಕರ್ತ, ಕಾಮಃ ಕಾರಯಿತ ಏಷತೆ ಕಾಮ ಕಾಮಾಯ ಸ್ವಾಹ. And again, Manyu is also another one. ಅದಕ್ಕೆ ಕೂಡ ಇದು ಏನು ಹೇಳಿದ್ದಾರೆ? ಮನ್ಯು ಕರೋತಿ, ಮನ್ಯು ಕರೋತಿ ನಾಹಂ ಕರೋಮಿ, ನಾಹಂ ಕರ್ತ, ಮನ್ಯು ಕರ್ತ, ಮನ್ಯು ಕಾರಯಿತ ಏಷತೆ ಮನ್ಯೋ ಮನ್ಯವೇ ಸ್ವಾಹ. ಸೊ ಏಷತೆ ಮನ್ಯೋ ಮನ್ಯವೇ ಸ್ವಾಹ. ಇವೆಲ್ಲ ಹೇಳ್ತಾ ಇದ್ದರೆ ಏನು ಗೊತ್ತಾಗತ್ತೆ? ಈ ಕೋರಿಕೆಗಳೆಲ್ಲ ಕಾಮನಿಂದಲೇ ಹುಟ್ಟುತ್ತಾ ಇರುತ್ತೆ. ಅದರಿಂದ ಇನ್ನೇನು ನೆಕ್ಸ್ಟ್ ಮಂತ್ ಏನು ಮಾಡ್ತೀರಪ್ಪ? ಪೂರ್ಣಿಮಾ ದಿವಸ ನಮ್ಮ ಅಲ್ಲೆಲ್ಲ ಕಾಮಣ್ಣ ಮಕ್ಕಳು, ಕಳ್ಳ ಸೂರಿ ಮಕ್ಕಳು ಅಂತ ಹೇಳ್ಕೊಂಡು ಜನರೆಲ್ಲ ಮಕ್ಕಳೆಲ್ಲ ಹಾಡ್ತಾ ಬೀದಿಯಲ್ಲಿ ಮನೆ ಮನೆಗೆ ಬರ್ತಾರೆ ಡೊನೇಷನ್ ಬೇಕು ಅಂತ. ಯಾಕೆಂದರೆ ಈ ಕಾಮಣ್ಣ ಮಕ್ಕಳು ಅಂದರೆ ಅನ್ನುವಾಗ
ಈ ಕಾಮನನ್ನು ದಹನೆ ಮಾಡಿ ತಂಪಾಡ್ತಾರೆ ಇರಬೇಕು ಅಂತ ಆಸೆ. ಆದರೆ ದೇ ವಿಲ್ ಡೂ ದಟ್ ಕಾಮದಹನ, but it will not completely get expiated. But because the karma is the constant agent in the heart, in everybody, therefore kame name kama agatu, and mrityo hridayat hridayam agatu. ಈ ಈ ಕಾಮ ಈ ಕಾಮದ ಹೃದಯ ಎಲ್ಲಿಂದ ಬರುತ್ತೆ ಅಂದರೆ ಈ ಮೃತ್ಯುವಿನ ಹೃದಯದಿಂದ ನಮ್ಮ ಹೃದಯದ ಒಳಗಡೆ ಈ ಡಿಸೈರ್ಸ್ ಎಲ್ಲ ಬರುತ್ತೆ. ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಮನೆಯಲ್ಲಿ ಆರಾಮಾಗಿರ್ತೀಯಲ್ಲ, ಆದರೆ ಮಳೆ ಬರುತ್ತೆ ಅಂತ ಸೂಚನೆ ಇರುತ್ತೆ, ಕ್ಲೌಡ್ಸು ಬರುತ್ತೆ, ಆದರೆ ಏನಾಗುತ್ತೆ? ಸೊ ಅದರಿಂದ ಏನಾಗುತ್ತೆ ಅಂದರೆ ಹೀ ಈಸ್ ನಾಟ್ ಏಬಲ್ ಟು fulfill whatever he wants like. Therefore, ಈ ಮೃತ್ಯು ಕೂಡ ಹೃದಯ ಇದೆ. Even this mrityu has got hridayam. Even the mrityu has got the mind. Even the mrityu, but ಆ ಮೃತ್ಯುವಿನ ಮನಸ್ಸು, ಆ ಮೃತ್ಯುವಿನ ಹೃದಯ, ಮೃತ್ಯುವಿನ ಆಲೋಚನಾ ಶಕ್ತಿ ಏನಾಗತ್ತೆ? ಒಂದೊಂದು ಸಲ ಅದು ಒಳ್ಳೆಯದಾಗತ್ತೆ, ಡೇಂಜರ್. ಅವನಿಗೆ ಕಾಲ ಆಗೋಯ್ತಪ್ಪ ನೋಡಿ, ಮನೆಯಲ್ಲಿದ್ದವನು ಹೋಗಿ ಮಳೆಯಲ್ಲಿ ನಿಂತುಬಿಟ್ಟು ನೆಗಡಿ ತಗೊಂಡು ಬಂದು ಸತ್ತೋಗಿದಾರಲ್ವ ಅಂತ. ಅದರಿಂದ ಅರುಣಪ್ರಸ್ಥದಲ್ಲಿ ಏನು ಬರುತ್ತೆ? ವರ್ಷತಿನ ಧಾವೇತು ಅಂತ. ಸೊ ಯಾವಾಗ ರೈನ್ ಬರ್ತಾ ಇದೆಯೋ ಆ ಮಳೆಯಲ್ಲಿ ಯಾರೂ ಓಡಿ ಹೋಗಬಾರದು ಅಂತ. ವರ್ಷತಿನ ಧಾವೇತ್. ಆದರೆ ಏನು ಮಾಡ್ತಾರೆ ಜನರು? ಆ ಮಳೆ ಬಾಧೆ ತಪ್ಪಿಸ್ಕೋಬೇಕು ಅಂತ ಆ ಮಳೆ ಬರ್ತಾ ಇದ್ರು ಶೆಲ್ಟರ್ಗೋಸ್ಕರ ಓಡಿ ಹೋಗ್ತಾರೆ. ಒಂದೊಂದು ಸಲ ದೇ ವಿಲ್ ಫಾಲ್ ಡೌನ್ ಆರ್ ಸಮ್ ಡೇಂಜರ್. ಅದಕ್ಕೋಸ್ಕರ ಈ ಮನಸ್ಸು, ಹೃದಯ, మృత్యు దేవతగా కూడా ఇదే. ఆ మృత్యు దేవత యొక్క మనస్సు నుంచి, హృదయం నుంచి మనకు భావనలు అన్నీ వస్తూ ఉంటుంది. ಏನೋ ಅವನು ಸಾಯೋದಿದೆ, ಅದಕ್ಕೋಸ್ಕರ ಕಾರ್ ತೊಗೊಂಡು ಹೋಗಿದ್ದಾನೆ, ಅದೇನೋ ಆ ಡೇಂಜರ್ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾನೆ. ಆಲ್ ದಿಸ್ ಟಾಕ್ ಟೆಲ್ ಯು ದ್ಯಾಟ್ ಇಟ್ ಈಸ್ there is a driving force inside, and if the driving force is Paramatma, spiritual, you are safe. If it is not spiritual, mundane, otherwise ಗ್ರೀಡು, ನಾನು ಸ್ಪೀಡಾಗಿ ಹೋಗಬೇಕು ಅಂತ ಹೋಗ್ತಾ ಇರುವಾಗ ನಿಮ್ಮ ಸ್ಪೀಡಲ್ಲಿ ನೀವು ಹೋಗಬೇಕು. ಇಲ್ಲ ಆ ಪಕ್ಕದಲ್ಲಿರೋ ವೆಹಿಕಲ್ ತುಂಬ ಫಾಸ್ಟ್ ಆಗಿದೆ, ಅದನ್ನು ಓವರ್ಟೇಕ್ ಮಾಡಬೇಕು ಅಂತ ನೀವು ಸ್ಪೀಡಾಮೀಟ್ರು ಆಕ್ಸಲರೇಟರನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಗೋಪಿನಾಥ್? ಅನ್ಯಾಯ. ಹಂಗೆ ಅದಕ್ಕೋಸ್ಕರ ಈ ಕಾಮನ ಹೃದಯದಿಂದ ನಮ್ಮ ಹೃದಯವು ಆಪರೇಟ್ ಆಗುತ್ತೆ. ಮೃತ್ಯೋ ಹೃದಯಾತ್ ಹೃದಯಂ ಆಗಾತು. ಅಂಡ್ ಅಗೈನ್ ಯದಮೇಷಾಂ ಅಧಃ ಪ್ರಿಯಂ, ಯದಮೇಷಾಮಧಃ ಪ್ರಿಯಂ. ಸೊ ಯೇಷಾಂ ಮದಃ ಪ್ರಿಯಂ ಯತು. ಎಲ್ಲರಿಗೂ ಏನು ಮದ ಅಂತ ಒಂದಿದೆ, ಗರ್ವ. ಸೊ ಈ ಗರ್ವದಿಂದಲೇ ಎಲ್ಲರೂ ಹಾಳಾಗಿಬಿಡ್ತಾರೆ. ನೀನು ಅವ್ರ ಸ್ವಾಮಿ ಒಂದು ಹೇಳ್ತಾ ಇದ್ರಲ್ಲಪ್ಪ, ಸತ್ಯಸಾಯಿ ಬಾಬಾ, ಸಡನ್ಲಿ ಕಾಶಿ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡುವಾಗ ಒಂದು ಗೋಲ್ಡ್ ಪ್ಲೇಟ್ ಬಂತಂತೆ. ಆ ಪುರೋಹಿತರು ಅಂದ್ಕೊತಾರೆ, ನಾನು ತುಂಬ ಒಳ್ಳೆಯ ಭಕ್ತ, ನನಗೋಸ್ಕರ ಬಂದಿದೆ, ದೇವರು ಕೊಟ್ಟಿದ್ದಾರೆ ಅಂತ. ಬಟ್ ಅದನ್ನು ತಿರುಗಿಸಿ ನೋಡಿದರೆ ಇಟ್ ವಾಸ್ ಓನ್ಲಿ ಮೆಂಟ್ ಫಾರ್ ಮಹಾಭಕ್ತ ಅಂತ. ಆ ಮಹಾಭಕ್ತರು ಯಾರು ಅಂತ, ಹಿ ಥಿಂಕ್ಸ್ ದಟ್ ಹಿ ಹ್ಯಾಸ್ ಬೀನ್ ಡೂಯಿಂಗ್ ಲಾಟ್ ಆಫ್ ಪೂಜಾಸ್, ಸೊ ಹಿ ಈಸ್ ಅ ಮಹಾಭಕ್ತ, ಹಿ ಡಿಸರ್ವ್ಸ್ ದಟ್. ನೋ, ಅಲ್ಟಿಮೇಟ್ಲಿ ಅದು ಮಾಯ ಆಗಿಬಿಟ್ಟು ಅದರಿಂದ ಯಾರು ನಿಜವಾಗಿ ಭಕ್ತರಾಗಿ ಬಂದು ಆಶ್ರಯಿಸುತ್ತಾರೋ ಅವ್ರಿಗೆ ಗೋಲ್ಡ್ ಕಾಯಿನ್ಸ್ ತರಹ ಬರುತ್ತೆ ಅಂತ ಕಥೆ ಹೇಳಿದರು. ಸೊ ಆ ತರಹ ಭಕ್ತಿ ಆ್ಯಂಡ್ ಅದರ ಮೇಲೆ ಗಮನ ಆ್ಯಂಡ್ ಗರ್ವನಾಶ ಇವೆಲ್ಲ ಇರಬೇಕು. ಆ ಗರ್ವನಾಶ ಆಗಬೇಕು ಅಂದರೆ ವಾಟ್ ಈಸ್ ದಟ್? ವಿ ಹ್ಯಾವ್ ಟು ಹ್ಯಾವ್ ಎ ವೆರಿ ಫ್ರೆಂಡ್ಲಿ ನೇಚರ್ ವಿತ್ ದಟ್. ದೇರ್ಫೋರ್ ಯೇಷಾಮದಃ ಪ್ರಿಯಂ ತದ್ ಋತೋಪಮಾಂ ಅಭಿ. ಸೊ ಋತ
Upama, comparison, abhitaha. So you should always resort to the righteous behavior. ಆವಾಗ ಏನಾಗುತ್ತೆ ಅಂದರೆ ಯು ಆರ್ ಏಬಲ್ ಟು ಡೈರೆಕ್ಟ್ ದ ಮೃತ್ಯು ದೇವತಾ ಅವೇ ಫ್ರಮ್ ಯು. ಆ್ಯಕ್ಚುಲಿ ಮೃತ್ಯು ಎಲ್ಲರನ್ನೂ ಚೇಂಜ್ ಮಾಡ್ತಾನೇ ಇರುತ್ತೆ. ಏನಕ್ಕೂ ಆ ಮೃತ್ಯು ಅಂದ್ರೆ ಭಯ. ಮೃತ್ಯು ಭಯಂ ಜಹಿ. ನೋಡಿದ್ರ ಈ ನಮ್ಮ ಕಥೆಯಲ್ಲಿ ಏನು ಹೇಳ್ತಾರೆ? ಓಂ ಶ್ರಿಯಂಬಕಂ ಯಜಾಮಹೇ. ಹೇಳ ಬಾಬು. त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात्. ಸೊ ಬ್ಯೂಟಿಫುಲ್. ಇಲ್ಲಿ ಏನಿದೆ, ರುದ್ರ ಯಾರು ಅಂದರೆ ಸುಗಂಧಿಂ ಪುಷ್ಟಿವರ್ಧನಂ. ಬೇಸಿಕಲಿ ರುದ್ರ ಈಸ್ ಎ ಗುಡ್ ಗಾಡ್, ಪಾಸಿಟಿವ್ ಗಾಡ್. ಆದರೆ therefore you ask him to help you to get rid of all attachments, mundane, on one hand, and on the other hand also trying to get rid of the other antecedents and all that. Therefore ಇದೆಲ್ಲ ನಾವು ಕೇಳ್ತೀವಿ. ಇದೆಲ್ಲ ಆದಮೇಲೆ ನಾವು ಲುಕ್ ಅಟ್ ದಿ ಸಬ್ಜೆಕ್ಟ್ ಚೇಂಜಿಂಗ್. ಈ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಲೈನಲ್ಲಿ. ಪರಂ ಮೃತ್ಯೋ ಅನುಪರೇ ಹಿ ಪಂಥಾಂ ಯಸ್ತೆ ಸ್ವ ಇತರೋ ದೇವಯಾನಾತು ಅಂತ ಕೇಳ್ತೀವಿ ನಾವು. ಈಗ ಮೃತ್ಯು ದೇವತೆಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಏನು, ಅಯ್ಯ ಮೃತ್ಯು ದೇವತಾ, ನೀನು ಬೇರೆ ಮಾರ್ಗದಲ್ಲಿ ಹೊರಟೋಗು. ಭಕ್ತರನ್ನು ಹಿಂಸೆ ಮಾಡೋದು ಬೇಡ. ಸಿ ಅನುಪಂಥಾಂ ಪರಪಂಥಾಂ ಅನುಪರೇಹಿ ಮೃತ್ಯೋ. ಸೊ ಅಯ್ಯ, ಯು ಟೇಕ್ ಎ ಡಿವಿಯೇಷನ್. ಆ್ಯಂಡ್ ಯಾಕೆಂದರೆ ಅದು ದೇವಯಾನದಿಂದ ಬೇರೆ ಯಾನಗಳಿದ್ದರೆ ಆ ಯಾನಗಳಲ್ಲಿ ನೀನು ಹೊಟ್ಟವು. ಸೊ ಇತರೋ ದೇವಯಾನಾತ್ ತೇ ಸ್ವ ಯಹ. ಸೊ ದೇವಯಾನ ಒಂದಿದೆ ಅಂದ್ರೇನು, ದಿ ಮೇನ್ ದಿ ನ್ಯಾಷನಲ್ ಹೈವೇ ವೇರ್ ಗಾಡ್ಸ್ ಓನ್ಲಿ ವುಡ್ ಬಿ ಅಲೋಡ್ ಟು ಮೂವ್, ಸಮಥಿಂಗ್ ಲೈಕ್ ಎಕ್ಸ್ಪ್ರೆಸ್ ವೇ ಇನ್ ಬ್ಯಾಂಗ್ಳೂರ್. ಏನು ಮಾಡಿದ್ದಾರೆ, ಏರ್ಪೋರ್ಟಿಂದ ಸಿಟಿ ಒಳಗಡೆ ಹೊರಬೇಕು ಅಂದರೆ ಅವ್ರ ಸ್ಪೀಡ್ ಲಿಮಿಟ್ ಏನು ಹಾಕಿದ್ದಾರಪ್ಪ ಶಿವಲಿಂಗಯ್ಯ, ಗೊತ್ತಾ ನಿಮಗೆ? 90 ಏನೋ 80 ಇದೆ. 80 ಗುರುಗಳ 80 ಇದೆ. 80 miles per hour. ಹೌದು. Does any vehicle go with that speed? ಎಲ್ಲ 150 160 ಹೋಗ್ತಿರ್ತಾರೆ. No, ಸಾಮಾನ್ಯವಾಗಿ ಟ್ರಾಫಿಕ್ ಜಾಮ್ ಅಲ್ಲಪ್ಪ. ಹೌದು So, ಗುರುಗಳ, ಈಗ ಏರ್ ಶೋ ನಡೀತಾ ಇದೆ, ತುಂಬಾ ಜಾಮ್ ಆಗಿದೆ ಗುರುಗಳ. ಏರ್ ಶೋ ಇತ್ತು ಈಗ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅಲ್ಲಿ, ಪೂರ್ತಿ ಜಾಮ್ ಆಗಿದೆ ಗಂಟೆ ಗಟ್ಲೆ. So actually it will take 4 hours to go to Mekri Circle at times. ಸೊ ಹಾಗೆ ಇಲ್ಲಿ ನೋಡಿದ್ರ, ದೇವಯಾನಾತ್ ಇತರಃ ತೇ ಯಹ ಸ್ವ ಅನುಪರೇ ಪಂಥಾಂ. ಸೊ ಮೃತ್ಯು ದೇವತೆಯ ಪ್ರಾರ್ಥನೆ ಏನಂದರೆ, ಅಯ್ಯ ನಮ್ಮನ್ನು ಟಚ್ ಮಾಡಬೇಡ. ಯು ಅಲೋ ಅವರ್ ಲೈಫ್ ಟು ಗೋ ಆನ್ ಅಂಟಿಲ್ ದ ಎಂಡ್ ವಿಚ್ ವಿ ಆರ್ ಡಿಸರ್ವಿಂಗ್. ಆ್ಯಂಡ್ ಆಮೇಲೆ ಅಫ್ಕೋರ್ಸ್ ಹಿ ಶುಡ್ ಆಲ್ಸೋ ಅಬ್ಲೈಸ್ ಅಸ್, ಅದರ್ವೈಸ್ ಇಟ್ ಈಸ್ ಹಾರ್ಡ್ ಟು ಹೋಲ್ಡ್ ದ ಬಾಡಿ ಟು. ಆ್ಯಂಡ್ ಅಗೈನ್ ತೇ ಬ್ರವೀಮಿ ಚಕ್ಷುಷ್ಮತೆ ಶೃಣ್ವತೆ ತೇ ಬ್ರವೀಮಿ. ನಾವು ಆ ಮೃತ್ಯು ದೇವತೆಗೆ ಪದೇ ಪದೇ ಅಪೀಲ್ ಮಾಡಬೇಕು. ಸಿ ಮೃತ್ಯು ದೇವತಾ ಅಂದರೆ ಯಮ. ಯಮ ವಿಲ್ ನಾಟ್ ಕೇರ್ ಎನಿಬಡಿ. ಅದೇ ಪುರಂದರದಾಸ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಲ್ವಾ? ಯಮನಿಗೆ ಕಿಂಚಿತ್ತೂ ದಯವಿಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ದಯ ಅನ್ನೋದು ಯಮನಿಗೆ ಮಾತ್ರ ಇಲ್ಲ, ಯಾರಿಗಾದ್ರೂ ದಯ ಬರ್ಬೋದು, ಕಂಪ್ಯಾಷನ್ ಆರ್ ಕೈಂಡ್ನೆಸ್ ಆರ್ ಸಾಫ್ಟ್ನೆಸ್ ಬರ್ಬೋದು. ಆದರೆ ಇಲ್ಲಿ ಮಾತ್ರ ಯು ವಿಲ್ ಬಿ ನಾಟ್ ಚೌಕಾಸಿ ಮಾಡಲ್ಲ ಅವನು. ಸೊ ಅಯ್ಯ ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನಂತ ಪ್ರಾರ್ಥನೆ? ನಹ ಪ್ರಜಾಂ ಮಾರೀರಿಷಃ ನಹ ವೀರಾನ್ ಉತ ಮಾರೀರಿಷಃ. ಚೆನ್ನಾಗಿದೆ ಇಂಟರ್ಪ್ರಿಟೇಷನು, ಹಿಂಗೆ ಇದೆ. ಅಯ್ಯ ಮೃತ್ಯುದೇವತಾ,
ನಮ್ಮ ನಮ್ಮ ಪೀಪಲ್, ನಮ್ಮ ಜನರನ್ನು, ಅದೇ ರೀತಿಯಾಗಿ ನಮಗೆ ಸಹಾಯ ಮಾಡುವ ವೀರರನ್ನು ಅವ್ರನ್ನ ಮಾತ್ರ ಟಚ್ ಮಾಡಬೇಡಪ್ಪ. ಮಾ ಪ್ರಜಾಂ ರೀರಿಷಃ ನಹ ಪ್ರಜಾಂ. ನಹ ಅನ್ನುವಾಗ ಏನು ಅರ್ಥ ಅಂದರೆ ವಿ ಆರ್ ಆಲ್ ಡಿವೋಟೀಸ್, ಭಕ್ತರು. ಸೊ ಭಕ್ತಪರಾಧೀನಾಯ ನಮೋ ನಮಃ. ಆ್ಯಂಡ್ ಭಕ್ತ ಚಿತ್ತ ಕೇಕಿ ಘನಾಯೈ ನಮಃ. ಲಲಿತಾ ಸಹಸ್ರನಾಮ. ಗೋಪಿನಾಥ್ ವಿಲ್ ಅಟೆಂಡ್ ಆನ್ ಸಾಟರ್ಡೆ ಮಾರ್ನಿಂಗ್. ಲಲಿತಮ್ಮ ಟ್ರೈ ಮಾಡು ಬಾಬು. ಸೊ ಹಾ ಸರಿ ಅಲ್ಲಿ ಏನು ಗುರುಳೆ. ಬರುತ್ತೆ? ಹಾಂ, ಸರಿ ಗುರುಳೆ, ನೀವು ತಗೋತಿದ್ದೀರಾ ಗುರುಳೆ ಆನ್ಲೈನ್? ನಾನೇ ಲಲಿತಾ ಸಹಸ್ರ ವ್ಯಾಖ್ಯಾನ ಮಾಡ್ತೀನಪ್ಪ. ನಿಮ್ಮ ಸಾಟರ್ಡೆ ಹಾ ಮಾರ್ನಿಂಗ್ ಗುರುಳೆ. 7:30 ಆಗುತ್ತೆ, ನಮಗೆ ಇಲ್ಲಿ ನೈಟ್ 9 o'clock. ಓ ಸರಿ ಗುರುಳೆ. ಫ್ರೈಡೇ ನೀವೆಲ್ಲ ನಾನು ವೇದನಾದಲ್ಲಿ ಹಾಕ್ತೀನಿ. ಐ ಮೀನ್ ನಮ್ಮ ವಾಟ್ಸಪ್ಪಲ್ಲಿ ಅಲ್ಲಿ ಎಲ್ಲ ಬರ್ತಾ ಇರುತ್ತೆ ಆಗಲಿ ಸ್ಟ್ಯಾಂಡರ್ಡ್. ಸೊ ಆ ಲಲಿತಾ ಸಹಸ್ರನಾಮದಲ್ಲಿ ಭಕ್ತ ಚಿತ್ತ ಕೇಕಿ ಘನ ಅಂತಾರೆ. ಕೇಕಿ ಘನ, ಕೇಕಿ ಅಂದರೆ ಪೀಕಾಕ್. ಭಕ್ತರ ಚಿತ್ತ ಎಂಬ ನೆವಲಿ. ಆ ಘನ ಘನ ಅಂದ್ರೇನು? ಒಂದು ಘನ ಅಂದರೆ ಕ್ಲೌಡು, ಇನ್ನೊಂದು ಘನ ಅಂದರೆ ಪ್ರೊಟೆಕ್ಟರ್. ಸೊ ಭಕ್ತ ಚಿತ್ತ ಕೇಕಿ ಘನಾಯೈ ಲಲಿತಾಂಬಿಕಾಯೈ ನಮೋ ನಮಃ ಅಂತ ಇಲ್ಲಿ ಆ ತಾಯಿಯನ್ನು ನಂಬಿಕೊಂಡ್ರೆ, ಆ ಪರಮಾತ್ಮ ನಂಬಿಕೊಂಡ್ರೆ ಶಿವನನ್ನು, ಹಿ ವಿಲ್ ಟ್ರೈ ಟು ರಿಮೂವ್ ಅಸ್ ಫ್ರಮ್ ದ ಅನ್ವಾಂಟೆಡ್ ಅನ್ಟೈಮ್ಲಿ ಡಿಫಿಕಲ್ಟೀಸ್. ಕಷ್ಟ ಬರಬೇಕು, ಬಟ್ ಬರಬೇಕು ಆ ಟೈಮಲ್ಲಿ ಬಂದರೆ ಪರವಾಗಿಲ್ಲ, ಸುಮ್ಮನೆ ಸುಮ್ಮನೆ ಬಂದರೆ ಪ್ರಾಬ್ಲಮ್ ಅಲ್ಲಪ್ಪ. ಸೊ ಸತ್ತಿರೋ ನೋಡಿಬಿಟ್ಟು ಅಯ್ಯೋ ಸತ್ತೋದ ಇವನು, ಇನ್ನು ಮಗಳಿಗೆ ಮದುವೆ ಮಾಡಬೇಕಾಯ್ತಲ್ವಾ, ಅದಾಗಿಲ್ಲ, ಆಗಲೇ ಕೊಟ್ಟೋಗಿದ್ದಾನೆ ಅಂತ ಬದುಕಿರೋರು ಅಳ್ತಾರೆ. ಇವ್ರು ಯಾರ ಚಾಯ್ಸ್ ಇದೆ ಅಲ್ಲಿ? ನೋ ಬಡೀಸ್ ಚಾಯ್ಸ್. ಸೊ ಹಾಗೆ ಇಲ್ಲಿ ಏನಾಗತ್ತೆ? ಮಾರೀರಿ ಶೋಮೋತ ವೀರಾನ್ ಆ್ಯಂಡ್ ಅಗೇನ್ ಪ್ರಾಪೂರ್ವ್ಯಂ ವಂದಮಾನಃ ಮನಸಾ. ಸಿ ಮನಸಾ ಪೂರ್ವ್ಯಂ ವಂದಮಾನಃ. ಸೊ ಮೃತ್ಯು ದೇವತೆಗೆ ಯಾವಾಗಲೂ ಕೂಡ ನಾವು ಭಯವನ್ನು, ಪ್ರತಿಯೊಂದು ಕೆಲಸ ಸ್ವಲ್ಪ ಗಮನ ಇಟ್ಕೊಂಡು ಉಪಾಯದಿಂದ ಮಾಡಿದರೆ ಪ್ರಾಬ್ಲಮ್ ಬರಲ್ಲ. ಆ ಉಪಾಯ ಇಲ್ಲದೆ ಸಿಕ್ಕಾಪಟ್ಟು ಮಾಡಿಬಿಟ್ರೆ there is a problem, is it not? Therefore you have to purvyam ಮನಸಾ ಬಂಧಮಾನಃ. ಅದು ಏನು? ಪ್ರಪೂರ್ವ್ಯಂ. ಸೊ ಯು ಶುಡ್ ಹ್ಯಾವ್ ಎ ಪಶ್ಚಾತ್ತಾಪ ಅಲ್ಲ, ಪೂರ್ವತಾಪ ಇರಬೇಕು. ಸೊ ಪೂರ್ವತಾಪದಿಂದ ಯಾವ ಕೆಲಸಗಳು ಮಾಡ್ತೀರೋ ಆಲ್ ದೋಸ್ ವರ್ಕ್ಸ್ ವಿಲ್ ಹ್ಯಾವ್ ಗುಡ್ ಹೆರಾಲ್ಡಿಂಗ್ ಫಾರ್ ಯು. ದೇರ್ಫೋರ್ ಪೂರ್ವ್ಯಂ ಮನಸಾ ವಂದಮಾನಃ. ಇನ್ನೊಂದೇನು? ವೃಷಭಂ ಚರ್ಷಣೀನಾಂ ನಾಧಮಾನಃ. ಈ ಮೃತ್ಯು ದೇವತೆ ಯಾರಪ್ಪ ಅಂದರೆ ನಾಥ. ಹಿ ಈಸ್ ಒನ್ ಹೂ ಈಸ್ ಗೈಡಿಂಗ್ ಆಲ್ ಪೀಪಲ್, ವೆದರ್ ಪಾಸಿಟಿವ್ ಆರ್ ನೆಗೆಟಿವ್. ಯಾರಿಗೆ? ಚರ್ಷಣೀನಾಂ. ಚರ್ಷಣೀನಾಂ ಅಂದರೆ ಫಾರ್ ಆಲ್ ಸಾರ್ಟ್ಸ್ ಆಫ್ ಪೀಪಲ್ ಇನ್ ಆಲ್ ಲೋಕಾಸ್. ಗೈಡೆನ್ಸು, ತೊಂದರೆ ದಶ ತಗೊಳ್ಳೋದ್ರಲ್ಲಿ ಇವರು ವೃಷಭ ಅಂದರೆ ಶ್ರೇಷ್ಠ. ಸೊ ಮೃತ್ಯು ದೇವತೆ ಬಗ್ಗೆ ಇಷ್ಟೊಂದು ವರ್ಣನೆ ಇದೆ. ನಾರ್ಮಲಿ ವಿ ಡೋಂಟ್ ಥಿಂಕ್ ಆಫ್ ಮೃತ್ಯು ದೇವತಾ ಟು ಬಿ ಎ ಆಬ್ಜೆಕ್ಟ್ ಆಫ್ ಪ್ರೇಯರ್, ಬಟ್ ಹಿಯರ್ ದಿ ಅರಿಷ್ಟ ಈಸ್ ಮೃತ್ಯು. ನಿವಾರಣ ಅಂದರೆ ಮೃತ್ಯು ಜಾಸ್ತಿಯಿಂದ ತಪ್ಪಿಸ್ಕೋಬೇಕು. ಯಾಕಪ್ಪ ಇಷ್ಟೊಂದು ಟೈಮ್ ನಾವು ವಿ ಆರ್ ಟ್ರೈಂಗ್ ಟು ಸ್ಪೆಂಡ್ ಟೈಮ್ ಅಪಾನ್ ಮೃತ್ಯು ಪ್ರಾರ್ಥನಾ, ಮೃತ್ಯು ದೇವತಾ ಸ್ವಭಾವ ಎಟ್ಸೆಟ್ರಾ ಎಟ್ಸೆಟ್ರಾ? ಬಿಕಾಸ್ ಪ್ರಜಾನಾಂ ಯಹ ಏಕರಾಟ್ ಜ್ಞಾಪಕ ಇಟ್ಕೊಳ್ಳಿ. ಹಿ ಈಸ್ ದ ಮೊನಾರ್ಕ್. ಮೊನಾರ್ಕ್ ಅಂದರೆ ಯಾರಪ್ಪ? ಶಿವಲಿಂಗ ಮೊಮ್ಮಗ ಇದ್ದಾನೆ ಕೂತ್ಕೊಂಡಾರು. ಮೊನಾರ್ಕ್ ಅಂದರೆ ಯಾರು? ಏಕರಾಟ್ ಅಂತಾರೆ. ದೇರ್ ಈಸ್ ನೋ ಸೆಕೆಂಡ್ ಪರ್ಸನ್ ಫಾರ್ ಹಿಮ್ ಅಟ್ ಆಲ್. ವಾಟ್ ಎವರ್ ಹಿ ಸೇಸ್ ಈಸ್ ಎ ಮೊನಾರ್ಕ್. ಫಾರ್ ಎಕ್ಸಾಂಪಲ್ ರಾವಣ ಆಜ್ಞಾ, ಶಿವ ಆಜ್ಞಾ, ದೇ ಕ್ಯಾನ್ ನಾಟ್ ಬಿ ರಿವೈಸ್ಡ್. ದೇರ್ ಫೋರ್ ರಾವಣನ ಮಾತ್ರನೇ ರಿವೈಸ್ ಮಾಡಬೇಕು, ನೋ ಬಡಿ ಕ್ಯಾನ್ ರಿವೈಸ್ ಇಟ್. ಹಾಗೆ ಇಲ್ಲಿ ಏನಾಯಿತು? ಪ್ರಜಾನಾಂ ಏಕರಾಟ್
ಆ ಪ್ರಜರು ಯಾರು ಅಂದರೆ ಮಾನುಷೀಣಾಂ. ಆಲ್ಸೋ ಫಾರ್ ಮನುಷ್ಯಾಸ್ ಆರ್ ಮಾನುಷಾಣಾಂ ಮಾನುಷೀಣಾಂ. ಲುಕ್ ಅಟ್ ದ ವರ್ಡ್. ಸೊ ಮಾನುಷಾಣಾಂ ಮೀನ್ಸ್ ಹ್ಯೂಮನ್ ಬೀಯಿಂಗ್ಸ್ ಮೇಲ್, ಮಾನುಷೀಣಾಂ human beings female. So male and female, nobody is accepted. ನೋ ದಯ. ಸ್ತ್ರೀಯರನ್ನು ನೋಡಿದರೆ ದಯ ಬರುತ್ತೆ. ಸೊ ಸ್ತ್ರೀತಿ ನ ಕರುಣಾಂ ಅಪಶ್ಯತು. ಯಾವಾಗ ಆ ಕರುಣ ಇರಬೇಕು ಸ್ತ್ರೀ ಅಂದರೆ, ಬಿಕಾಸ್ ಅದಕ್ಕೋಸ್ಕರ ಲಂಕೆ ಜೊತೆಯಲ್ಲಿ ಯುದ್ಧ ಮಾಡುವಾಗ, ಬ್ಲೋ ಕೊಡುವಾಗ ಆಂಜನೇಯ ಸ್ವಾಮಿ ಸ್ತ್ರೀ ಅಂತ ಮನಸ್ಸಲ್ಲಿಟ್ಕೊಂಡು ಅಷ್ಟೊಂದು ದೊಡ್ಡದಾಗೆ ಬ್ಲೋ ಕೊಟ್ಟಿಲ್ಲ. ದೆನ್ ಆ ಬ್ಲೋ ತೊಗೊಂಡ್ಮೇಲೆ ಆಫ್ಟರ್ ಸಮ್ ಟೈಮ್ ಶಿ ಇನ್ಕಾನ್ಷಿಯನ್ಸ್ ಆಗಿ ಮತ್ತೆ ಬಂದು ನಮಸ್ಕಾರ ಮಾಡ್ತಾಳೆ ಆಂಜನೇಯ ಸ್ವಾಮಿಗೆ, ಹನುಮಂತನಿಗೆ ಸುಂದರಕಾಂಡದಲ್ಲಿ. ಸೊ ಲಂಕಾ ಹನನಂ. ಸೊ ಮಾನುಷೀಣಾಂ ಪ್ರಜಾನಾಂ ಯಹ ಮೃತ್ಯು ಏಕರಾಟ್. ಆ್ಯಂಡ್ ದೇರ್ ಫೋರ್ ಯಾಕಪ್ಪ ಅಷ್ಟೊಂದು ಏಕಾಧಿಪತ್ಯ ಕೊಟ್ಟಿದ್ದಾರೆ ಮೃತ್ಯು ದೇವತೆಗೆ ಅಂದರೆ, ಹಿ ಹ್ಯಾಪನ್ ಟು ಬಿ ದಿ ಎಲ್ಡೆಸ್ಟ್ ಸನ್ ಆಫ್ ದಿ ಪ್ರಜಾಪತಿ. ಅಮೃತಸ್ಯ ಪ್ರಜಾಪತಿ ಅಮೃತಂ, ಅಮೃತದಿಂದ ಎಲ್ಲರೂ ಹುಟ್ಟಿದ್ದಾರೆ. ಅಮೃತಸ್ಯ ಪುತ್ರಾಹ ವಯಂ ಅಂತ ಹೇಳ್ತೀವಿ. ನಾವೆಲ್ಲರೂ ಕೂಡ ವಿ ಆರ್ ಆಲ್ ದಿ ಚಿಲ್ಡ್ರನ್ ಆಫ್ ದಿ ಅಮೃತಂ. ಸೊ ಆ ಅಮೃತದ ಮಕ್ಕಳಲ್ಲಿ ದಿ ಫಸ್ಟ್ ಬಾರ್ನ್ ಈಸ್ ಮೃತ್ಯುದೇವತ. ಮೃತ್ಯುಂಜಯೇ ಪ್ರಥಮಜಾಮೃತಸ್ಯ. ಸೊ ಮೃತ್ಯುದೇವತ ನಮ್ಮೆಲ್ಲರಿಗೂ ದೊಡ್ಡಣ್ಣ ಆರ್ ಎಲ್ಡರ್ ಸಿಸ್ಟರ್. ಸೊ ಯು ನೋ, ಇನ್ ದ ಫ್ಯಾಮಿಲಿ ದಿ ಎಲ್ಡರ್ ಬಾರ್ನ್ ವಿಲ್ ಹ್ಯಾವ್ ಆಲ್ ಅಥಾರಿಟಿ ಅಪಾನ್ ಯಂಗರ್ ಫೆಲೋಸ್. ಎಲ್ಡರ್ ಬ್ರದರ್ ನೋಡಿದರೆ ಯಂಗರ್ ಚಿಲ್ಡ್ರನ್ಗೆ ಭಯ ಬರುತ್ತೆ. ನಮಗೆಲ್ಲ ನಾವು ದೊಡ್ಡಣ್ಣ ನೋಡಿದರೆ ನಮ್ಗೆ ಭಯ ಆಗ್ತಾಯಿತ್ತು. ಒಂದೊಂದು ಸಲ ಬಿಸಿಲಲ್ಲಿ ಹೋಗಿ ಆಟ ಆಡ್ತಾಯಿದ್ರೆ ನಮ್ಮನ್ನು ಕರೆದು ಬಿಸಿಲಲ್ಲಿ ಯಾಕೆ ಆಡ್ತಾ ಇದೀಯ ಅಂತ ನಮ್ಮನ್ನು ಒಂದು ಏಟು ಹಾಕಿಬಿಟ್ಟು ಮನೆ ಒಳಗಡೆ ಕಳಿಸೋರು. ಅಣ್ಣ ನೋಡಿಲ್ಲ ಅಂತ ನಮ್ಗೆ ಸಂತೋಷ, ಬಿಸಿಲಲ್ಲಿ ಆಡೋದು. ಇದು ಎಲ್ಲರೂ ಆ ಕಾಲದಲ್ಲಿತ್ತು, ಇವಾಗ ಬಿಸಿಲೇ ಇಲ್ಲ. ಸೊ ಮೃತ್ಯುಂಜಯೇ ಪ್ರಥಮಜಾಮೃತಸ್ಯ. ಸಿ ಅಮೃತಪುತ್ರರಲ್ಲಿ ಈ ಮೃತ್ಯು ಕೂಡ ಒಬ್ಬನು. ಬಟ್ ಹೀ ಈಸ್ ಹ್ಯಾವಿಂಗ್ ದಿ ಎಲ್ಡೆಸ್ಟ್ ಸ್ಟೇಟಸ್ ಅಮಾಂಗ್ ಆಲ್ ದ ಪೀಪಲ್ ಬಾರ್ನ್ ಔಟ್ ಫ್ರಮ್ ದಿ ಅಮೃತಂ. ದೇರ್ಫೋರ್ ವಿವೇಕಾನಂದ ಅಮೃತಸ್ಯ ಪುತ್ರಾಹ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಮಾ ಸ್ವಪ್ತ ಅಂತ ಪಾಪ ಅವ್ರ ಸ್ಲೋಗನ್ ಹೇಳೋರು ವಿವೇಕಾನಂದರು. ಈ ಸ್ಲೋಗನ್ ಎಲ್ಲಿಂದ ಅಂದರೆ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು. ಆ ಉಪನಿಷತ್ತು ಯಾವುದೋ ಒಂದು ಉಪನಿಷತ್ತಲ್ಲಿ ಇದನ್ನು ಆಗಲೇ ನಮ್ಮ ಉಪನಿಷತ್ತು ಮುನಿಗಳು ಹೇಳಿಬಿಟ್ಟಿದ್ದಾರೆ. ಯಾಕೆಂದರೆ ಉತ್ತಿಷ್ಠತ ಜಾಗ್ರತ, ಹಾಸಿಗೆದಿಂದ ಎದ್ದ ಮೇಲೆ ನೀವು ಮತ್ತು ಹಾಸಿಗೆ ಬಿಟ್ಟು ಹೊರಗೆ ಬಂದು ಕೆಲಸಕ್ಕೆ ಹೋಗ್ಬೇಕು, ಕೆಲಸದಲ್ಲಿ ಮುಳುಗಾಗಬೇಕು. ಹಾಸಿಗೆ ಮೇಲೆ ಇದ್ಬಿಟ್ಟು ಏನಪ್ಪ ಅಂದರೆ ಇನ್ನೂ ಎಲ್ಲಿದೆಯಾ ಅಂದರೆ ನಿದ್ದೆ ಆಯಿತು ಹಾಸಿಗೆ ಮೇಲೆ ಬಿದ್ದಿದ್ದೀನಿ ಅಂದರೆ ಯಾರು ಸಂತೋಷ? ನೋ. Therefore, you have to spring into action, and that springing into action itself is the anugraha of the Mrityu Devata. And who is this Mrityu Devataಗಳನ್ನು ಕೂಡ ಕಂಟ್ರೋಲ್ ಮಾಡುವ ಮಹಾನುಭಾವ? ಮೃತ್ಯುಂಜಯ ಶಿವ. ಮೃತ್ಯುಂಜಯ ಶಿವ ಅಂತ ಮೃತ್ಯುಂಜಯ ಜಪ ಮಾಡ್ತಾರೆ. ಇವ್ರಿಗೆನ್ನ ಭಿನ್ನವಾಗಿರುವ ಮಹಾವಿಷ್ಣು. ಅವನೇನು ಮಾಡ್ತಾ, ಆ ಮಹಾವಿಷ್ಣು ಯಾರಂದರೆ ಮೃತ್ಯುಂ ನಮಾಮ್ಯಹಂ. ಆ ನರಸಿಂಹಸ್ವಾಮಿ ಮೃತ್ಯುವಿಗೆ ಮೃತ್ಯು. ಸೊ ಮೃತ್ಯುಂ ನಮಾಮ್ಯಹಂ. ಅವರು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ. ನೋಡ್ರ, ಈ ನೃಸಿಂಹಸ್ವಾಮಿ ಭದ್ರವಾಗಿರ್ತಾನೆ. ಭದ್ರ ಅಂದ್ರೂ ಹಿ ಈಸ್ ಓನ್ಲಿ ಇಂಟ್ರೆಸ್ಟೆಡ್ ಟು ಡೂ ಗುಡ್ ಫಾರ್ ಪೀಪಲ್ ಇನ್ ದ ವರ್ಲ್ಡ್. ಸೊ ಭದ್ರಕಾರಿ. ಅದಕ್ಕೋಸ್ಕರ ಎವ್ರಿ ಡೇ ವಿ ಆರ್ ಮೇಕಿಂಗ್ ಎ ಪ್ರೇಯರ್. ಭದ್ರಂ ಕರ್ಣೇಭಿಃ ಶೃಣುಯಾಮ, ಭದ್ರಂ ಅಕ್ಷಭಿಃ ಪಶ್ಯಾಮ, ಸ್ಥಿರೈರಂಗೈಃ ವ್ಯಸೇಮ.
ಸೊ ಇವೆಲ್ಲ ನೋಡ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಈ ಮೂರು ಗ್ರ್ಯಾಂಟ್ ಆದರೆ ಕಾನ್ಸ್ಟೆಂಟ್ ಆಗಿ, ದೆನ್ ವಿ ಆರ್ ಆಲ್ ಗ್ರೇಟ್. ಸೊ ಒಂದ್ಸಲ ಓದ್ಬಿಡ್ತೀನಪ್ಪ ನೀನು ಈ ಪ್ಯಾರಾಗ್ರಾಫು. ಹರಿ ಹರಿ ಇಲ್ಲಿಂದ ಸ್ಟಾರ್ಟಿಂಗ್ ಓದ್ಬೇಕು ಗುರುಗಳೇ. ಸ್ಟಾರ್ಟಿಂಗ್ ಒಂದು 5 ನಿಮಿಷದಲ್ಲಿ ಮುಗಿಸುತ್ತೆ ಕನ್ಕ್ಲೂಷನ್. ಓಂ ಹರಿಗುಂ ಅರಂತಮನುಯಂತಿ ದೇವಾಃ ವಿಶ್ವಸ್ಯೇಷಾನಂ ವೃಷಭಂ ಮತೀನಾ ಬ್ರಹ್ಮಸ್ವರೂಪ ಮನು ಮೇಧಮಾಘಾತ್ ಅಯನಮ್ಮ ವಿವಧೀರ್ವಿಕ್ರಮಸ್ವ ಮಾಚಿದೋ ಮೃತ್ಯೋ ಮಾಪದೀಃ ಮಾಮೇ ಬಲಂ ವಿವೃಹೋ ಮಾ ಪ್ರಮೋಷೀಃ ಪ್ರಜಾಮಾಮೇರೀರಿಷ ಆಯುರುಗ್ರ ನೃಚಕ್ಷಸಂತ್ವ ಅವಿಷಾ ವಿಧೇಮ ಸದ್ಯಶ್ಚಕಮಾನಾಯ ಪ್ರವೇಪಾನಾಯ ಮೃತ್ಯವೆ ಪ್ರಾಸ್ಮಾ ಆಶಾ ಅಶೃಣ್ವನ್ನ ಕಾಮೇನ ಜನಯನ್ ಪುನಃ ಕಾಮೇನ ಮೇ ಕಾಮ ಆಘಾತ್ ಹೃದಯಂ ಮೃತ್ಯೋಃ ಯದ ಮೀಷಾಮದ ಪ್ರಿಯಂ ತಥೈತೋಪಮಾಮಭಿ ಪರಂ ಮೃತ್ಯೋ ಅನುಪರೇಹಿ ಪಂತಾಂ ಯಸ್ತೆ ಸ್ವ ಇತರೋ ದೇವಯಾನಾತ್ ಚಕ್ಷುಷ್ಮತೆ ಶೃಣ್ವತೆ ತೇ ಬ್ರವೀಮಿ ಮಾನ ಪ್ರಜಾ ಗುಮ್ರೀರಿಷೋ ಮೋತವೀರಾನ್ ಪ್ರಪೂರ್ವ್ಯಂ ಮನಸಾ ಬಂಧಮಾನಃ ನಾಧಮಾನೋ ವೃಷಭಂ ಚರ್ಷಣೀನಾ ಯ ಪ್ರಜಾನಾಮೇ ಏಕರಾಟ್ ಮಾನುಷೀಣಾಂ ಮೃತ್ಯಂ ಯಜೇ ಪ್ರಥಮಜಾಮೃತಸ್ಯ. ಬ್ಯೂಟಿಫುಲ್. ಹೌ ಡು ಯು ಲೈಕ್ ದಿ ವೈಬ್ರೇಷನ್ಸ್? ಇದೆಲ್ಲ ಮಾಡ್ತಾ ಇದ್ರೆ ನಮಗೆ ಯಾವ ತರಹ ತೊಂದರೆಗಳು ಬರಲ್ಲ ನಮ್ಮ ಜೀವನದಲ್ಲಿ. ಸರಿ. ಆ್ಯಂಡ್ ಏನಾದರೂ ಅರಿಷ್ಟಗಳಿದ್ದರೆ, ಅರಿಷ್ಟ ಅಂದರೆ ವಾಟ್ ಯು ಡೋಂಟ್ ಲೈಕ್, ಅದನ್ನೆಲ್ಲ ರಿಜೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ ಅರಿಷ್ಟ ಅನ್ನೊಬ್ಬ ಮಹಾ ಚಕ್ರವರ್ತಿ ಇದ್ದಾನಂತೆ, ಕಥೆ. ಅರಿಷ್ಟ ಮಹಾರಾಜ, ಅವನಿಗೆ ಮೋಕ್ಷ ಬೇಕು ಅಥವಾ ಅನ್ನೋ ದೃಷ್ಟಿಯಿಂದ ತಪಸ್ ಮಾಡಿದ್ದಾರೆ ಅರಿಷ್ಟ ಮಹಾರಾಜ. ಆ ಬ್ರಹ್ಮದೇವನು ಬಂದು ಅವರಿಗೆ ಎಷ್ಟೊಂದು ವರಗಳು ಆಫರ್ ಮಾಡಿದ್ದಾರೆ ಅಂದರೆ, ಬಟ್ ಆ ಅರಿಷ್ಟ ಮಹಾರಾಜ ಏನು ಮಾಡಿದ್ದಾನೆ, ಇವೆಲ್ಲ ನನಗೆ ಅರಿಷ್ಟ, ಐ ಡೋಂಟ್ ವಾಂಟ್ ಅಂತ. ಕೊನೆಗೆ ಹಿ ಅಗೈನ್ ಮೇಡ್ ಪೆನನ್ಸ್ ವಿತ್ ಈಶ್ವರ, ಆ್ಯಂಡ್ ಈಶ್ವರದಿಂದ ಮೋಕ್ಷ ಪ್ರಾಪ್ತಿ ಆಗಿದೆ ಅಂತ ಕಥೆ ಇದೆ ಪುರಾಣಗಳಲ್ಲಿ. ಸೊ ಈ ಅರಿಷ್ಟ ಅನ್ನೋ ಶಬ್ದಕ್ಕೆ ವಿವಿಧವಾದ ಅರ್ಥಗಳಿದೆ ಅಂತ ಅರ್ಥ ಮಾಡ್ಕೋಬೇಕು. ಅರಿಷ್ಟ ನಿರಸನ್ ವಸ್ತು. ಪುಣ್ಯವಾಸನದಲ್ಲಿ ಏನು ಹೇಳ್ತೀವಿ? ಅಕ್ಷತಂ ಚ ಅಸ್ತು ಅರಿಷ್ಟ ನಿರಸನಮಸ್ತು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅಂದ್ರೇನು? ವೈ ಅಟ್ ಆಲ್ ಯು ಆರ್ ಮೇಕಿಂಗ್ ದಟ್ ಪುಣ್ಯವಾಚನಂ ಜಸ್ಟ್ ಟು ಗೆಟ್ ರಿಡ್ ಆಫ್ ದಿ ಎಂಟೈರ್ ನೆಗೆಟಿವಿಟಿ ಇನ್ ಅವರ್ ಹೌಸ್. ಸೊ ನೆಗೆಟಿವಿಟಿ ಹೊಟ್ಟೋದ್ರೆ, ಪಾಸಿಟಿವ್ ಇದ್ದರೆ ಎಲ್ಲರೂ ನಗ್ತಾ ಇರ್ತಾರೆ, ಆರೋಗ್ಯವಾಗಿರ್ತಾರೆ. ಸೊ ವಾಸ್ತು ಪುರುಷನ ಅನುಗ್ರಹದಿಂದ ಅದರಿಂದ ಎವ್ರಿ ಡೇ ಒನ್ ಹ್ಯಾಸ್ ಟು ರಿಸೈಡ್ ದಿ ವಾಸ್ತು ಸೂಕ್ತಂ. ಸೊ ಏನು ಹೇಳ್ತೀರೋ? ವಾಸ್ತು ಶ್ವತೆ ಪ್ರತಿಜಾನೀಹಿ ಅಸ್ಮಾನ್ ಸ್ವಾವೇಶೋ ಅನಮೀವೋ ಭವಾನಃ.
ಸೊ ಅನಮೀವಹ ಸ್ವ, ಇದು ನಿನ್ನ ಮನೆಯಲ್ಲಪ್ಪ, ವಾಸ್ತು ಪುರುಷ ಮಹಾವಿಷ್ಣು ಈಶ್ವರ. ಅದರಿಂದ ನೀನೇನಬೇಕೆಂದರೆ ಈ ಮನೆಗೆ ಯಾವ ತರಹ ತೊಂದರೆ ಬರಬಾರ್ದು, ಮನೆಯಲ್ಲಿರೋರಿಗೆಲ್ಲ ತೊಂದರೆ ಬರಬಾರ್ದು, ಆ್ಯಂಡ್ ಯಾವ ರೀತಿಯಾಗಿರೋ ಡಿಸೀಸು ಬರಬಾರ್ದು. ಆಲ್ ಮಸ್ಟ್ ಬಿ ಹ್ಯಾಪಿ. ಸೊ 4 ಮಂತ್ರಗಳಿದೆ ವಾಸ್ತು ಸೂಕ್ತ, ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಜ್ಞಾಪ. ಸೊ ಯು ಜಸ್ಟ್ ರಿಸೈಟ್ 4 ಮಂತ್ರಾಸ್ ನವ್ ಆ್ಯಂಡ್ ದೆನ್ ನಿಮ್ಮ ಮನಃಶುದ್ಧಿ, ನಿಮ್ಮ ಮನೆ ಶುದ್ಧಿ ಆಗತ್ತೆ, ಮನೆ ಶುದ್ಧಿಯಿಂದ ಮನಃಶುದ್ಧಿ ಆಗತ್ತೆ. ಅದರಿಂದ ಇಟ್ಸ್ ಸೋ ನೈಸ್ ಇಟ್ ಈಸ್. ನಾವು 1 ಲೈನ್ ಫ್ರಮ್ ನೆಕ್ಸ್ಟ್ ಪ್ಯಾರಾ ಹೇಳೋಣ. ಓಂ ಮುಂಚಾಮಿ ತ್ವಾಹ ವಿಷಾ. ಓಂ ಮುಂಚಾಮಿ ತ್ವಾ ಅವಿಷಾ. ಓಂ ಮುಂಚಾಮಿ ತ್ವಾ ಅವಿಷಾ. ಜೀವನಾಯ 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 ಕಮಜ್ಞಾತ 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 ಯಕ್ಷ್ಮಾದುತ ಯಕ್ಸ್ಮಾದುತ ಯಕ್ಸ್ಮಾತ್ ಮುತ ರಾಜಯಕ್ಷ್ಮಾತು ರಾಜ ಯಕ್ಸ್ಮಾತ್ ರಾಜ ಯಕ್ಸ್ಮಾತ್. ಕೊನೆ ಲೈನ್ ಹೇಳ್ತೀನಿ. ಸರ್ವಾಂಗ 215 ಲಾಸ್ಟ್ ಲೈನ್. ಸರ್ವಾಂಗ ಸರ್ವಂ ತೇ ಸರ್ವಾಂಗ ಸರ್ವಾಂ ತೇ ಸರ್ವಾಂಗ ಸರ್ವಾಂ ತೇ ಚಕ್ಷುಃ ಸರ್ವಮಾಯುಶ್ಚ ಚಕ್ಷುಃ ಸರ್ವಮಾಯುಶ್ಚ ಚಕ್ಷುಃ ಸರ್ವಮಾಯುಶ್ಚ ತೇ ಅವಿದಂ. ತೇ ಅವಿದಂ ತೇ ಅವಿದಂ. ಸೊ ದಿಸ್ ವಿ ಟೇಕ್ ಅಪ್ ಇನ್ ದ ನೆಕ್ಸ್ಟ್ ಸೆಷನ್. ಆ್ಯಂಡ್ ಇಲ್ಲಿ ಏನು ಗೊತ್ತಾಗತ್ತೆ ಅಂದರೆ, ನಮ್ಮಲ್ಲಿ ಯಾವ ತರಹ ದೋಷಗಳಿದ್ದರೂ ಆ ದೋಷಗಳು ಎಲ್ಲ ಪರಿಹಾರ ಆಗಿಬಿಟ್ಟು ನಮಗೆ ಎಲ್ಲ ರೀತಿಯಾಗಿ ಅನುಕೂಲವಾಗಿ ಶುಭಪ್ರಾಪ್ತಿ ಆಗಬೇಕು ಅಂತ ಆಸೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ನಿವೃತ್ತಿ. ನಿವೃತ್ತಿ ಅಂದರೆ ಬಿಡುಗಡೆ. ವಿ ಶುಡ್ ಬಿ ಫ್ರೀಡ್ ಫ್ರಮ್ ಆಲ್ ನೆಗೆಟಿವಿಟಿ ಆ್ಯಂಡ್ ಎಂಜಾಯ್ ದಿ ಪಾಸಿಟಿವಿಟಿ ಇನ್ ಅವರ್ ಹೌಸ್. ಸ್ಟಾಪ್ ಮಾಡೋಣ. ಓಂ ಸ್ವಸ್ತಿ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವಾಸುದೇವಾರ್ಪಣಮಸ್ತು. ಶ್ರೀ ವೇದಪುರುಷ ಆಶೀರ್ವಾದೋಸ್ತು. ಓಂ ಶ್ರೀ ಮಾತೃಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್. ಹರಿ ಓಂ ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ವಿ